ಇವನು ಹೆಗದು ಬಿದ್ದೋಗ ಇವನು ಹೊಟ್ಟೆನೇ ಇಷ್ಟಪ್ಪ ಇದ್ದಲ್ಲ ಇವನಿಗೆ ಬರೀ ಭೋಜನದಲ್ಲೇ ನಮಸ್ಕಾರ ನಮಸ್ಕಾರ. ನಮಸ್ಕಾರ ತಲುಪ್ತು. ನಿಮ್ಮ ಹೆಸರು? ಮದುವೆ ಆಗಿದೆ ಅಂತ ಕೇಳ್ತಾ ಇದ್ದೀರಾ? ಆಗಿದೆ ಆಗಿದೆ. ಅಲ್ಲ ಮದುವೆ ಅಲ್ಲ, ನಿಮ್ಮ ಹೆಸರು ಕೇಳದೆ. ಮಕ್ಕಳೇ ಮೂರೇ 3 ಜನ. ಎಲ್ಮೋದು ಅಲ್ಲಿಗೆ ಬರ್ತಾನಲ್ಲ, ಮಕ್ಕಳೇ ವಾಸಿ ಆಗಿದ್ವು. ನಿಮ್ಮ ಹೆಸರು ಕೇಳದೆ. ಮೂರೇ ಸಾಕಾಗಲ್ಲ, 4ನೇದು ಯಾಕೆ? ನಾಳೆಗೆ ಸೇದುವಾಗ ಎಲ್ಲ ಕೇಳಿಸಲ್ಲ ಅನ್ಸುತ್ತೆ. ಅಲ್ಲ ನಿಮ್ಮ ಹೆಸರು ಕೇಳದೆ. ಹೆಸರು ಇಷ್ಟು ಜೋರಾಗಿ ಯಾಕೆ ಕೇಳ್ತಾರೆ? ನನಗೆ ಕಿವಿ ಕೇಳಂದ್ರೆ ಅಯ್ಯೋ ನಾಳೆಗೆ ಸೇದುವಾಗ ರಾಮಶಾಸ್ತ್ರಿಗಳು. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ರಾಮಚಂದ್ರಪುರ್ ಪಟ್ಟಾಭಿಷೇಕ. ನೆನ್ನೆ ಚೆನ್ನಾಗಿದ್ರು, ಹೋಗ್ಬಿಟ್ರೆ ಅಲ್ಲ ಹೇಳೋಗ್ಬಾರ್ದೆ. ಏನ್ ಕರ್ಮ ಮಾಡಿದ್ದು ನಾನು? ಅಲ್ಲ ನೆನ್ನೆ ಚೆನ್ನಾಗೇ ಇದ್ರು, ಏನಾಯ್ತಂತೆ? ನಿಮ್ಮ ಅಜ್ಜಿ ಪಿಂಡ ಆಗಿದೆ. ಹಾರ್ಟ್ ಅಟ್ಯಾಕ್ ಆಯ್ತೆ. ಕೇಳಿಸಲ್ಲ ನಿಮ್ಗೆ? ತುಳಸಿ ಪೂಜೆ. ಅಷ್ಟು ಜೋರಾಗಿ ಯಾಕೆ ಅಂತೀರಿ? ಇವನ್ ನೆಗದು ಬಿದ್ದು ಪೂಜೆಗೆ ಎಲ್ಲಿ? ಅಂತಪುರದಲ್ಲಿ ತುಳಸಿ ಪೂಜೆ ಮಾಡ್ತಿದ್ದಾರೆ. ರಾಮಚಂದ್ರಪುರದು ಪಟ್ಟ ಚಟ್ಟ ಅಲ್ಲ ರೀ, ಪಟ್ಟ. ಹೌದೇ? ಊಟ ಎಲ್ಲ ಇರ್ತೀಯೇ? ಇರುತ್ತೆ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ತಾವು ಅವರೇ ಜೀವನದಲ್ಲಿ ಏನಿದೆ? ಏನು ಇಲ್ಲ, ಭಗವಂತ ಕೊಟ್ಟಿದ್ದಾನೆ, ಅದನ್ನ ಸಾಕು. ನಮ್ಮದು ಕಿತ್ಕೊಂಡಿದ್ದಾನೆ. ಇಲ್ಲಿ ಹೋಗೋಣವೇ? ಹೋಗೋಣೇನ್ರಿ? ಏನು ಕರ್ಮ ಮಾಡಿದ್ದು ನಾನು ಇವನಿಗೆ? ನಾನು ಏನು ಹೇಳ್ತಿದ್ದೀನೋ ಇವನಿಗೆ ಏನು ಅರ್ಥ ಆಗ್ತಿದ್ದೀನಿ? ಕಾಣಿಕೆ ಆಮೇಲೆ ಕೊಡಿ, ಪರವಾಗಿಲ್ಲ. ಕಾಣಿಕೆಗೆ ನಿಂತಿದ್ದಾರೆ. ಕೊಡ್ತೀನಿ, ಪಾಡ ಕೊಡ್ತೀನಿ, ಕೊಡ್ತೀನಿ, ಆಮೇಲೆ ಕೊಡ್ತೀನಿ. ಆಗು, ಬನ್ನಿ, ನಾನು ಬರ್ತೇನೆ. ಬನ್ನಿ ಅಂದೆ. ನಡಿ. ನಾಳೆಗೆ ಬಿದ್ದೋಗ ಹರೀಶು ಜಿಲ್ಲೆ ನೀರು